ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗುಚಲಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೊಲ್ದತ್ರ ಹೋಗ್ತಾ ಇದ್ದೀನಿ. ಅಪರೂಪಕ್ಕೆ ಹೊಲ್ದತ್ರ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಸುಮಾರು ಒಂದು 8:30-9 ಗಂಟೆ ಆಗಿತ್ತು. ಆ ಟೈಮಲ್ಲಿ ಸ್ವಲ್ಪ ಮೋಡ ಮುಚ್ಚಿದ ವಾತಾವರಣ ಇತ್ತು. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ಲ, ಇದು ಹಳ್ಳ. ಈ ಟೈಮಲ್ಲಿ ಮಳೆ ಬಂದಿದ್ರೆ ತುಂಬ ನೀರು ನಿಂತ್ಕೊಂಡ್ಬಿಡೋದು ಮೇಲುಕನ. ಒಂದೇ ಒಂದು ಡ್ರಾಪು ಈಗ ನೀರು ಇಲ್ಲವೇ ಇಲ್ಲ. ಏಕೆ ಅಂತ ಅಂದರೆ ಮಳೆನೇ ಬಂದಿಲ್ಲ ಫ್ರೆಂಡ್ಸ್. ನಮ್ಮ ಕಡೆ ಮಳೆ ಒಂದೇ ಒಂದು ಡ್ರಾಪ್ ಮಳೆ ಬಂದಿಲ್ಲ. ನೀರು ಕೂಡ ಇಲ್ಲ. ದನ ಕರುಗಳಿಗೆ ತುಂಬ ತೊಂದರೆ ಆಗ್ಬಿಟ್ಟೈತೆ. ನೀರು ಒಂದೇ ಒಂದು ಡ್ರಾಪ್ ಇಲ್ಲ ಪಾಪ. ಫ್ರೆಂಡ್ಸ್, ಬಂಡೆ ನೋಡ್ತಾ ಇದ್ದೀರಲ್ವಾ, ಇದು ದೊಡ್ಡ ಬಂಡೆ ಅಂತೇಳಿ ಕರಿತೀವಿ ನಮ್ಮ ಕಡೆ ಎಲ್ಲ. ಈ ಬಂಡೆ ಮೇಲೆಲ್ಲ ರಾಗಿ ಮತ್ತು ಕಡಲೆಕಾಯಿ, ಜೋಳ ಈ ಥರದ್ದೆಲ್ಲ ಬೆಳೆದಂಥ ಬೆಳೆಗಳನ್ನ ಎಲ್ಲ ಒಣಗಿಸ್ಬಿಟ್ಟು ಚೆನ್ನಾಗಿ, ಈಗ ತೆನೆನ ಒಣಗಿಸ್ಬಿಟ್ಟು ರಾಗಿ ಮಾಡಿಕೊಂಡು ತಗೊಂಡೋಗಿ ಮನೆಗೆ ಹಾಕ್ಕೊತಾ ಇದ್ವಿ ಚೀಲಗಳ್ನ. ಮನೆ ಹತ್ರ ಎಲ್ಲ ಕ್ಲೀನಿಂಗೆಲ್ಲ ಮಾಡ್ತಾ ಇರಲಿಲ್ಲ ಮುಂಚೆ. ಇಲ್ಲೇ ಎಲ್ಲ ಕ್ಲೀನ್ ಮಾಡಿ ತೂರಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನಾವು ಮನೆಗೆ ತಗೊಂಡೋಗಿ ಮೂಟೆ ಹಾಕ್ತಾ ಇದ್ವಿ. ಮತ್ತು ಕಡಲೆಕಾಯಿ ಅಷ್ಟೇ, ಬಿಡಿಸೋರು ಅಷ್ಟೇ ಇದ್ರ ಮೇಲೆಲ್ಲ ಹಾಕ್ಕೊಂಡು ವಾರ 15 ದಿನ ತಿಂಗಳಂಗಟ್ಲೆ ಇದ್ರ ಮೇಲೇ ಬಿಡಿಸೋರು. ಬಿಡಿಸ್ಬಿಟ್ಟು ಒಣಗಿಸ್ಬಿಟ್ಟು ಮೂಟೆ ಮಾಡಿ ಮನೆಗೆ ಹಾಕ್ಕೊತಾ ಇದ್ವಿ. ಇಲ್ಲೆಲ್ಲ ಮಳೆಗಾಲ ಆಗಿದ್ದಾಗ ನೀರು ಹರಿಯೋದು, ಇಲ್ಲೆಲ್ಲ ತುಂಬ ಜನ ಬಂದು ಬಟ್ಟೆ ಒಗಿತಾ ಇದ್ವಿ ಫ್ರೆಂಡ್ಸು. ಬಟ್ಟೆ ಒಗೆದ್ಬಿಟ್ಟು ಒಣಗಾಕ್ಬಿಟ್ಟಿದ್ರೆ ಈ ಬಂಡೆ ಮೇಲೆ ಒಂದು 1/2 hour ಒಳಗಡೆ ಬಟ್ಟೆ ಎಲ್ಲ ಗರ್ಗರಿಯಾಗಿ ಒಣಗಿಬಿಡವು. ಈಗ ಮಳೆ ಇಲ್ಲದ ಕಾರಣ ನೋಡಿ ಫ್ರೆಂಡ್ಸ್, ಬರೀ ಒಂದೇ ಒಂದು ಡ್ರಾಪ್ ಇಲ್ದಲೆ ಹಳ್ಳ ಎಲ್ಲ ಖಾಲಿ ಹೊಡಿತಾ ಐತೆ. ಫ್ರೆಂಡ್ಸ್, ಬೆಟ್ಟದ ಮೇಲಿಂದ ನೀರು ಹರಿದು ಬರುವಾಗ ಸಣ್ಣ ಸಣ್ಣ ಕಲ್ಲುಗಳ್ನ ಜೊತೆಗೆ ತಗೊಬಂದ್ಬಿಡುತ್ತೆ ನೀರು. ಅಂಥ ಕಲ್ಲುಗಳ್ನ ನಾವು ಎತ್ತಿಡ್ಕೊತೀವಿ. ಏಕೆಂದರೆ ಸ್ನಾನ ಮಾಡುವಾಗ ಮೈಕೈ ತಿಕ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತೇಳಿ. ಏಕೆಂದರೆ ಕೊಳೆನೂ ಕೂಡ ಚೆನ್ನಾಗಿ ಬಿಡುತ್ತೆ ಅಂತೇಳಿ ಈ ಟೈಮಲ್ಲಿ ಸಿಕ್ಕದಂಥ ಟೈಮಲ್ಲಿ ಎತ್ತಿಡ್ಕೊತೀವಿ ನಾವು ಆಯ್ದು. ಫ್ರೆಂಡ್ಸ್, ನವಿಲಂತೂ ಹಿಂಡೆ ಅವೆ. ಈಗಲೂ ಕೂಡ ಸಿಕ್ಕಾಪಟ್ಟೆ ನವಿಲು ಕೂಗಾಡ್ತವೆ. ಬಟ್ ಏನು ಗೊತ್ತಾ, ಕಾಣ್ತಾ ಇಲ್ಲ ಅಷ್ಟೇ, ಸ್ವಲ್ಪ ದೂರ ಅವೆ. ವಾಯ್ಸ್ ಮಾತ್ರ ಕೇಳ್ತಾ ಐತೆ. ಬಟ್ ಏನು ಗೊತ್ತಾ, ಬೆಳಿಗ್ಗೆ ಟೈಮು ಒಂದು 6-7 ಗಂಟೆ ಒಳಗಡೆ ಬಂದುಬಿಟ್ರೆ ಹಿಂಡಾಗೆ ಕೂತಿರ್ತವೆ, ರೆಕ್ಕೆ ಬಿಚ್ಚಿ ಕೂತಿರ್ತವೆ. ನೋಡೋದೇ ಒಂದು ಕಣ್ಣಿಗೆ ಅದ್ಭುತ. ಇಲ್ಲಾಂದರೆ ಸಂಜೆ 5-6 ಗಂಟೆ ಮೇಲೂ ಬಂದುಬಿಟ್ರೆ ಆ ಟೈಮಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ನವಿಲುಗಳಂತೂ ಸಿಕ್ಕಾಪಟ್ಟೆ ಕಾಟ. ಇಲ್ಲಿ ಬೆಳೆಗಳು ಕೂಡ ಬಿಡೋದಿಲ್ಲ ಅವು. ತೊಗರಿಕಾಯಿ ಆಗಲಿ, ಅವರೆಕಾಯಿ ಆಗಲಿ, ಆ ಥರ ಏನಾದರೂ ಕಾಯಿಗಳಿದ್ರೆ ಅವುಗಳ್ನೇ ಕಾಯ್ಕೊಂಡು ಕೂತ್ಕೋಬೇಕು ಒಂದು ಆಳು ಈ ಕಡೆ. ಫ್ರೆಂಡ್ಸ್, ನಾವು ಗದ್ದೆ ಪೈರು ಹಾಕಿದ್ದೀವಿ. ಗದ್ದೆ ಪೈರು ಹಾಕಿ ಆಲೇ ಒಂದು ವಾರ ಆಯಿತು. ಕೆಲವೊಂದು ಗದ್ದೆ ಪೈರು ಒಂದು 3 ತಿಂಗಳಿಗೆಲ್ಲ ಬಂದುಬಿಡುತ್ತೆ. ಕೆಲವೊಂದು ಜಾತಿ ಪೈರಾದರೆ ಒಂದು 6 ತಿಂಗಳು ಬೇಕಾಗುತ್ತೆ. ಆ ಟೈಮ್ವರೆಗೂ ಎಲ್ಲ ಚೆನ್ನಾಗಿ ನೀರಿಕ್ಕಿ ಎಲ್ಲ ಕಾಯಬೇಕು. ನವಿಲನ್ನು ಸಮೇತ ಕಾಯಬೇಕು. ಇಲ್ಲಾಂದರೆ ಎಲ್ಲ ಗದ್ದೆ ತೆನೆ ಬಂದುಬಿಟ್ರೆ ಎಲ್ಲ ತಿಂದಾಕ್ಬಿಡ್ತವೆ. ಬೆಳಗ್ಗೆನೇ ಬರಬೇಕು ಕಾಯೋಕ್ಕೋಸ್ಕರ. ಸೌದೆ ಎಲ್ಲ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಒಂದು ಕಡೆಗೆ ಹಾಕಿದ್ರು, ನಾವು ತಗೊಂಡೋಗ್ಲಿ ಅಂತೇಳಿ. ಇನ್ನೂ ಸ್ವಲ್ಪ ಜಾಸ್ತಿ ಇದ್ವು. ಮೊನ್ನೆ ಗದ್ದೆ ಪೈರು ಹಾಕಕ್ಕೆ ಬಂದವರು ಸ್ವಲ್ಪ ಎಲ್ಲ ಕಟ್ಕೊಂಡು ಹೋಗೋರೆ. ಇಷ್ಟೇ ಇರೋದು ಈಗ ಸದ್ಯಕ್ಕೆ. ಇವು ಕೂಡ ಜಾಸ್ತಿನೇ ಆಯಿತು. 1 ತಿಂಗಳು 2 ತಿಂಗಳು ಏನಿಲ್ಲ ಅಂದರೂ ಉರಿಸ್ಕೋಬೋದು. ತುಂಡು ಬೇರೆ ಇತ್ತು ಮುಂಚೆ ತಗೊಂಡೋಗಿದ್ದ ತುಂಡುಗಳು. ಅದ್ರ ಜೊತೆಗೆ ಬೇಗ ಉರಿಯೋದಕ್ಕೆ ಅಂತೇಳಿ ಸ್ವಲ್ಪ ಸಣ್ಣ ಪುಟ್ಟ ಸೌದೆ ತಗೊಂಡೋಗೋಣ ಅಂತೇಳಿ ಬಂದ್ವಿ. ಏಕೆ ಅಂತಂದರೆ ನಮ್ಮ ಮಕ್ಕಳು ಕೂಡ ಹಾಸ್ಟ್ಲಿಂದ ಬಂದಿದ್ರಲ್ವ, ಅವರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತೇಳಿ ಅವ್ರ ಜೊತೆಗೆ ನಾನು ಬಂದೆ. ನಮ್ಮ ಯಜಮಾನ್ರು ಮನೆಯಲ್ಲೇ ಅವರೇ, ಬರ್ತಾರೆ ಈಗಾಗಲ. ವಿಡಿಯೋದಲ್ಲಿ ಕಾಣ್ತಾ ಇರೋರು ನಮ್ಮಪ್ಪ ಅವರು. ನಮ್ಮಪ್ಪ ಬೆಳಿಗ್ಗೆನೇ ಬಂದುಬಿಡ್ತಾರೆ ಹೊಲ್ದತ್ರ. ಏಕೆ ಅಂತಂದರೆ ತೆಂಗಿನಕಾಯಿ ಎಲ್ಲ ಬಿದ್ದುಬಿಟ್ಟಿರ್ತವೆ, ಎತ್ತಾಕೋದಕ್ಕೆ ಅಂತೇಳಿ ಬರ್ತಾರೆ. ಇಲ್ಲ ಅಂತಂದರೆ ಬೇರೆಯವರೆಲ್ಲ ತಗೊಂಡೋಗ್ಬಿಡ್ತಾರೆ. ಒಂದೇ ಒಂದು 1/2 hour ಲೇಟ್ ಆಗಿಬಿಟ್ರು ಕೂಡ ಎಲ್ಲರೂ ಬಂದು ಆಯ್ಕೊಂಡು ಹೋಗ್ಬಿಡ್ತಾರೆ ಫ್ರೆಂಡ್ಸ್ ಈ ಕಡೆ ಎಲ್ಲ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ವ, ನಿಂಬೆ ಗಿಡಗಳು ಏನಿಲ್ಲ ಅಂತಂದರೂ ಒಂದು 30-40 ನಿಂಬೆ ಗಿಡಗಳವೆ. ಚೆನ್ನಾಗಿ ಬಿಟ್ಟಿದ್ದಾವೆ ನಿಂಬೆ ಹಣ್ಣುಗಳಂತೂ. ಎಲ್ಲ ಬಿಟ್ಬಿಟ್ಟು ಕೆಳಗಡೆ ಎಲ್ಲ ಗದ್ದೆ ಒಳಗೆ ಬಿದ್ದುಬಿಟ್ಟವೆ ಹಣ್ಣಾಗ್ಬಿಟ್ಟು. ಅದರೊಳಗಡೆನೆ ಗದ್ದೆ ನಾಟಿ ಮಾಡಿದ್ದಾರೆ.
ಫ್ರೆಂಡ್ಸ್ ನಾವೇನೋ ವಾರಕ್ಕೋ ತಿಂಗಳಿಗೋ 15 ದಿನಕ್ಕೋ ನಾವೇನೋ ಕೆಲಸ ಅಂತೇಳಿ ಬಂದು ಹೋಗ್ತೀವಿ ಅಥವಾ ಹೊಲ ನೋಡಬೇಕು ಅಂತನೋ ಏನೋ ಬಂದ್ಬಿಟ್ಟು ಹೋಗ್ತೀವಿ. ಆದರೆ ಕೆಲಸ ಮಾಡೋರು ಡೈಲಿ ಬೆಳಗ್ಗೆ ಸಂಜೆ ಎಲ್ಲ ಹೊಲದಲ್ಲಿ ಬಿಸಿಲಂದ್ರೂ ಹೊಲ್ದ ಹತ್ರಕ್ಕೆ ಬರಬೇಕು, ಮಳೆ ಅಂದ್ರೂ ಹೊಲ್ದ ಹತ್ರಕ್ಕೆ ಬಂದು ಕೆಲಸ ಮಾಡಬೇಕು. ತುಂಬಾ ಕಷ್ಟ ರೈತರಿಗೆ. 3-4 ತಿಂಗಳಾದಮೇಲೆ ಬೆಳೆ ಚೆನ್ನಾಗಿ ಬರುತ್ತೋ ಅಥವಾ ಬರಲ್ವೋ, ನಷ್ಟ ಆಗುತ್ತೋ ಲಾಭ ಆಗುತ್ತೋ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತೇಳಿ. ಲಾಭ ಆದ್ರೇನೋ ಪರವಾಗಿಲ್ಲ, ನಷ್ಟ ಆಗ್ಬಿಟ್ರೆ ಅಂತೂ 3-4 ತಿಂಗಳದ್ದು ಶ್ರಮ ತುಂಬಾ ವ್ಯರ್ಥ ಆಗ್ಬಿಡುತ್ತೆ. ಹೊಲ್ದ ಹತ್ರ ನಮ್ಮಮ್ಮ ಕಣಗ್ಲು ಗಿಡ ಹಾಕ್ಬಿಟ್ಟಿತ್ತು. ನಾಳೆ ಬೇರೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೆ ನಾನು ಸಖತ್ತಾಗಿ ಬೇರೆ ಹೂವು ಬಿಟ್ಟಿತ್ತು. ನೋಡೋಕ್ಕೆ ಖುಷಿ ಆಗ್ಬಿಡ್ತು. ಅದಕ್ಕೆ ನಾನು ದೇವ್ರಿಗೆ ಹಾಕೋಣ ಅಂತೇಳಿ ಹೂವನ್ನ ಬಿಡಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಪ್ರತಿ ವರ್ಷ ಈ ಟೈಮಲ್ಲಿ ಹೊಲ್ಗಳ ಹತ್ರ ಏನಾದರೂ ಬಂದರೆ ನಾವು ಹಚ್ಚ ಹಸಿರು ಆಗಿ ಸಖತ್ತಾಗಿ ಕಾಣೋದು ಹೊಲ್ಗಳು. ಬಟ್ ನೋಡಿ ಈಗ ನೋಡೋದಕ್ಕೆ ಬೇಜಾರು, ಮಳೆನೇ ಇಲ್ಲದ ಕಾರಣ ಹುಲ್ ಸಮೇತ ಬೆಳೆದೇ ಇಲ್ಲ. ಅಕ್ಕಪಕ್ಕ ಬದಿಗಳಲ್ಲಿ ಹುಲ್ ಸಮೇತ ಬೆಳೆದಿಲ್ಲ, ಎಲ್ಲ ಒಣಗಿ ನಿಂತ್ಬಿಟ್ಟವೆ. ನೋಡೋಕ್ಕೆ ಬೇಜಾರು. ನಮ್ಮಮ್ಮ ಅಂತೂ ಕಬ್ಬಿನ ಗಿಡ, ಕಾಕಡ ಗಿಡ, ಕಣಗ್ಲು ಗಿಡ, ದಾಸವಾಳ ಎಲ್ಲ ಹಾಕಿತ್ತು. ಹೂವು ಎಲ್ಲ ಬಿಟ್ಟಿದ್ದು, ನಾನು ಸ್ವಲ್ಪನೇ ಕಿತ್ಕೊಂಡಿದ್ದು. ಕಣಗ್ಲು ಗಿಡ ಮಾತ್ರನೇ ಹೂವು ಬಿಟ್ಟಿತ್ತು. ದಾಸವಾಳ ಆ ಕಡೆ ಇದೆ ಗಿಡ. ಮತ್ತು ಕಾಕಡ ಗಿಡ ಸ್ವಲ್ಪನೇ ಹೂವು ಬಿಟ್ಟಿತ್ತು. 1-2 ಹೂವು ಮತ್ತು ಮಗ್ಗನ್ನ ಕಿತ್ಕೊಂಡೆ ನಾನು. ಆ ಕಡೆ ಕಾಣ್ತಾ ಇರೋದು ಹಳ್ಳಿಕಟ್ಟೆ ಮತ್ತು ಬನ್ನಿ ಗಿಡಗಳು ಮತ್ತು ಬೇವಿನ ಗಿಡ ಎಲ್ಲ ದಿಗ್ಬಂಧನ ಮಾಡಿ ಪೂಜೆ ಮಾಡಿಸಿರೋ ಅಂಥ ಹಳ್ಳಿಕಟ್ಟೆ ಇದು. ಪ್ರತಿ ವರ್ಷವೂ ಅವರು ಪೂಜೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಪೂಜೆ ಎಲ್ಲ ಗ್ರ್ಯಾಂಡಾಗೆ. ಫ್ರೆಂಡ್ಸ್ ನಮ್ಮ ಕಡೆ ನಾವು ಹೆಚ್ಚಾಗಿ ಬೆಳೆಯೋದು ಅಂದರೆ ಕಡಲೆಕಾಯಿನ ದಿನ್ನೆ ಹೊಲಗಳಲ್ಲಿ ಮಳೆ ನೀರಿಗೆ ಹಾಕ್ಕೊತಾರೆ. ಮತ್ತು ನೀರಾವರಿ ಇರೋರು ಮಾತ್ರನೇ ಈ ಥರ ರಾಗಿ ತೆನೆ ಆಗಲಿ ಅಥವಾ ಭತ್ತ ಆಗಲಿ ಆ ಥರ ಬೆಳೆಯೋದು. ಇಲ್ಲ ಅಂದವರು ಹೆಚ್ಚಾಗಿ ಬೆಳೆಯೋ ಅಂಥವ್ರು ದಿನ್ನೆ ಹೊಲಗಳಲ್ಲಿ ಕಡಲೆಕಾಯಿ ಮತ್ತು ಜೋಳ ಮತ್ತು ತೊಗರಿಕಾಯಿ, ಅವರೆಕಾಯಿ ಈ ಥರ ಎಲ್ಲ ಬೆಳೆನ ಬೆಳೀತಾರೆ. ಫ್ರೆಂಡ್ಸ್ ಇಲ್ಲೊಂದು ಬಾವಿ ಇದೆ, ನೋಡೋದಕ್ಕೆ ಸಖತ್ತಾಗಿದೆ, ನೋಡೋಣ ಬನ್ನಿ. ಮಕ್ಕಳು ಅಥವಾ ಯಾರಾದರೂ ಬಂದು ಬೀಳೋದು ಪಾಳೋದು, ಎಡವೋದು ಪಡೋದು ಆ ಥರ ಆಗಬಾರ್ದು ಅಂತೇಳಿ ಸುತ್ತಲೂ ಎಲ್ಲ ತಂತಿ ಕಟ್ಸಿದ್ದಾರೆ, ಮುಳ್ಳು ತಂತಿ. ನೋಡಿ ಫ್ರೆಂಡ್ಸು ಮೀನು ಬೇರೆ ಸಾಕಿದ್ದಾರೆ ಅವರು. ಮೀನು ಚೆನ್ನಾಗಿದ್ದಾವೆ. ಡೈಲಿ ನಮ್ಮಪ್ಪ ನಮ್ಮಮ್ಮ ಮೀನಿಗೆ ಊಟ ತಂದು ಹಾಕ್ತಾರೆ. ಆದರೂ ಕೂಡ ಬೆಳಿಗ್ಗೆನೇ ಬಂದರು ನಮ್ಮ ಅಪ್ಪ ಕೆಲವೊಬ್ಬರು ಕದಿಯೋ ಅಂಥವ್ರು ಮೀನನ್ನ ಕದ್ಕೊಂಡು ಹೋಗ್ಬಿಡ್ತಾರೆ, ಏನು ಮಾಡಿದ್ರು ಬಿಡೋದಿಲ್ಲ. ಅದಕ್ಕೋಸ್ಕರನೇ ಅವರು ಬೆಳಗ್ಗೆನೇ ಬರ್ತಾರೆ. ಬೆಳಗ್ಗೆ ಬರೋವಷ್ಟೊತ್ತಿಗೆ ನೈಟೇ ಕದ್ದುಬಿಟ್ಟಿರ್ತಾರೆ ಕಳ್ಳರುಗಳು. ಎಷ್ಟೇ ಬಿಗಿ ಮಾಡಿದ್ರೂ ನೈಟೇ ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ ಫ್ರೆಂಡ್ಸ್. ನೈಟೇ ಬಾವಿಲೇ ಬಂದು ಇಳಿದ್ಬಿಟ್ಟು ಮೀನುಗಳು ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ಬಿಡ್ತಾರೆ. ಸುಮಾರು ಮೀನುಗಳ ತಂದು ಸಾಕಿದ್ರು ಅವರು, ಆದರೂ ಬಿಡಲಿಲ್ಲ ಜನ. ಈ ಸದ್ಯಕ್ಕೆ ಸ್ವಲ್ಪನೇ ಮೀನಿರೋದು. ಗದ್ದೆ ಸುತ್ತಮುತ್ತ ಎಲ್ಲ ಬದಗಳಿರ್ತವೆ, ಎಲ್ಲ ಚೆನ್ನಾಗಿ ಕೆಚ್ಚಿ ಇದು ಮಾಡಿರ್ತಾರೆ. ಹುಷಾರಾಗಿ ನಡ್ಕೊಂಡು ಓಡಾಡಬೇಕು. ಒಂದು ಸ್ವಲ್ಪ ಇದಾದರೂ ಜಾರಿಬಿಟ್ರೂ ಬಿದ್ದುಬಿಡ್ತೀವಿ. ಓಡಾಡೋವಾಗ ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು. ಚಿಕ್ಕ ಪುಟ್ಟ ಜಮೀನಿರೋರಾದರೆ ಇಷ್ಟು ದಪ್ಪನೂ ಬದ ಬಿಡೋದಿಲ್ಲ, ಸ್ವಲ್ಪನೇ ಬಿಡ್ತಾರೆ. ಒಂದೇ ಒಂದು ಕಾಲಿಟ್ಕೊಂಡು ನಡ್ಕೊಂಡು ಹೋಗಬೇಕು, ಆ ಥರ ಬದಗಳು ಕೆಚ್ಚಿರ್ತಾರೆ. ಇವ್ರಿಗೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬದ ದಪ್ಪನೇ ಬಿಟ್ಟಿದ್ದಾರೆ. ನಿಂಬೆಹಣ್ಣಂತೂ ಹಣ್ಣಾಗೆಲ್ಲ ಉದುರಿದ್ವು. ಸ್ವಲ್ಪ ಹಣ್ಣನ್ನು ಕಿತ್ಕೊಂಡು ಹೂವನ್ನ ಎಲ್ಲ ಕಿತ್ಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಬೇರೆ ಬಂದರು, ಆಟೋ ತಗೊಂಡು ಬಂದರು. ಆಟೋಗೆಲ್ಲ ನಾವು ಒತ್ತಾಕಿದ್ದಂಥ ಸೌದೆಗಳನ್ನೆಲ್ಲ ತುಂಬ್ಕೊಂಡ್ವಿ. ಒಂದು ಸಲಿಗೆ ಆಗಲ್ಲ, ಅದು 2 ಸಲಿಗೆ ಆಗೋವಷ್ಟು ತಂದಾಕಿದ್ವಿ. ಮಳೆ ಬೇರೆ ಬಂತಲ್ಲ ಫ್ರೆಂಡ್ಸ್, ಎಲ್ಲ ಬಂಡೆ ಎಲ್ಲ ಒದ್ದೆ ಆಗಿದೆ, ಸಖತ್ತಾಗಿ ಕಾಣ್ತಾ ಇದೆ. ಬಂಡೆ ಎಲ್ಲ ಸಾರಿಸ್ದಂಗೆ ಕಾಣ್ತಾ ಇದೆ ಫ್ರೆಂಡ್ಸ್. ಗಾಳಿ ಕೂಡ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿದೆ ವೆದರು, ನೋಡೋಕ್ಕಂತೂ ಸಖತ್ತು, 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. 2 ಮಕ್ಕಳು ಅವ್ರ ಅಪ್ಪನ ಜೊತೆ ಆಟೋದಲ್ಲಿ ಹೋದರು. ಇನ್ನು ನನ್ನ ಮಧ್ಯದ ಮಗ ನನ್ನ ಜೊತೆಲೇ ನಡ್ಕೊಂಬರ್ತಾವನೆ.
ಮಕ್ಕಳಿಗೆ ಒಂದು ವಾರ ಹಾಸ್ಟೆಲ್ನವರು ರಜೆ ಕೊಟ್ಟಿರೋ ಕಾರಣ ಮನೆಗೆ ಬಂದಿದ್ದಾರೆ. ಅದರಿಂದ ನಾನು ಯಾವುದೇ ವಿಡಿಯೋ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಡಯಟ್ ಕೂಡ ನಾನು ಮಾಡ್ತಾಯಿಲ್ಲ. ಮಕ್ಕಳು ಇನ್ನೇನು ಸೋಮವಾರ ಹೋಗ್ತಾರೆ, ಆಮೇಲೆ ನಾನು ಡಯಟ್ನ ಸ್ಟಾರ್ಟ್ ಮಾಡ್ತೀನಿ, ಆವಾಗ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ವಿಡಿಯೋಗಳಿಗೆ ಒಳ್ಳೆ ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಸಿಗೋಣ. ಓಕೆ ಬಾಯ್.